ರೌಡಿ ಶೀಟರ್ ಕಾಲಿಗೆ ಗುಂಡೇಟು, ರೌಡಿಗಳಿಗೆ ನಡುಕ ಹುಟ್ಟಿಸಿದ ತುಮಕೂರು ಪೊಲೀಸ್. ಪೊಲೀಸರು ರೌಡಿ ಶೀಟರ್ ಕಾಲಿಗೆ ಫೈರಿಂಗ್ ಮಾಡಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಪೋಲಾರ್ಡ್ ಹತ್ಯೆ ಆರೋಪಿ ಶಿವಪ್ರಸಾದ್ ಸ್ನೇಹಿತನಾಗಿದ್ದ ಬಂಡೆನಾಗನ ಕೊಲೆಗೆ ಮನೋಜ್ ಅಲಿಯಾಸ್ ಮಂಡೇಲಾ ಹೊಂಚು ಹಾಕಿ ಕೊಲೆಗೆ ಯತ್ನಿಸಿದ ಎನ್ನಲಾಗಿದ್ದು, ಇನ್ನು ಮನೋಜ್ ಮಚ್ಚು ಬೀಸಿದ ವೇಳೆ ಬಂಡೆನಾಗ ತಪ್ಪಿಸಿಕೊಂಡು ಸ್ಥಳೀಯ ಪೊಲೀಸರಿಗೆ ದೂರು ನೀಡಿದ್ದ. ಇನ್ನು ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ರೌಡಿ ಶೀಟರ್ ಮನೋಜ್ಗಾಗಿ ಹುಡುಕಾಟ ಶುರು ಮಾಡಿದ್ದು, ತುಮಕೂರು ನಗರದ ಹೊರವಲಯದ ಚಿಕ್ಕೋಡಿ ಬಳಿ ತಲೆಮರೆಸಿಕೊಂಡಿದ್ದ ಮನೋಜ್ನನ್ನು ಬಂಧಿಸಲು ಮುಂದಾಗಿದ್ದ ಪೊಲೀಸರ ಮೇಲೆ ಮನೋಜ್ ಏಕಾಏಕಿ ಡ್ರ್ಯಾಗರ್ನಿಂದ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ಇದೇ ಸಂದರ್ಭದಲ್ಲಿ ಹೆಡ್ ಕಾನ್ಸ್ಟೇಬಲ್ ನಯಾಸ್ ಕೈಗೆ ಹಾಗೂ ಎಎಸ್ಐ ಮಲ್ಲೇಶ್ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದ ಮಂಡೇಲಾಗೆ ಎಚ್ಚರಿಕೆ ನೀಡಿ ಗಾಳಿಯಲ್ಲಿ 2 ಬಾರಿ ಗುಂಡು ಸಹ ಹೊಡೆದ ಪೊಲೀಸರು ಶರಣಾಗುವಂತೆ ಸೂಚಿಸಿದ್ದು, ಈ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು, ಆತ್ಮರಕ್ಷಣೆಗಾಗಿ ಪೊಲೀಸರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಿನೇಶ್ ಅವರು ಮನೋಜ್ ಕಾಲಿಗೆ ಗುಂಡು ಹೊಡೆದು ವಶಕ್ಕೆ ಪಡೆದಿದ್ದಾರೆ. ತುಮಕೂರು ನಗರ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಮನೋಜ್ ಅಲಿಯಾಸ್ ಮಂಡೇಲಾ ವಿರುದ್ಧ ಹಟ್ಟಿಮಂಜ ಕೊಲೆ ಸೇರಿ ಬೇರೆ ಬೇರೆ ಕೊಲೆ ಯತ್ನ ಹಾಗೂ ದರೋಡೆ ಪ್ರಕರಣಗಳು ಇದ್ದು, ತುಮಕೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದವು. ಇನ್ನು ಘಟನೆ ನಡೆದ ಕೂಡಲೇ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅವರು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ನಯಾಸ್ ಕೈಗೆ ತೀವ್ರವಾದ ಗಾಯವಾದ ಕಾರಣ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್, ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಭಾರತಿ, ತಿಲಕ್ ಪಾರ್ಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಜಯ್ ಕಾಂಬಳೆ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಲೋಕಲ್ ಇನ್ಫಾರ್ಮೇಷನ್ಗೆ ನಮಗೆ ತುಮಕೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. FIR ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಕಂಪ್ಲೇಂಟ್ ಬಂದು ಬಂಡೆ ನಾಗ ಅಂತ ಒಬ್ಬ ಕಂಪ್ಲೇಂಟ್ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನು FIR ವಿಶೇಷ ಏನಂದರೆ, ಯಾರೋ ಒಬ್ಬ ಮನೋಜ್ ಆ್ಯಂಡ್ ಮತ್ತು 3 ಅನ್ನೋನ್ ಬಂದು ಅವನು ಅಟ್ಯಾಕ್ ಮಾಡಿದರು ಡ್ಯಾಗರಿಂದ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ 307 ಒಂದು FIR ಆಗಿದೆ. ಸೊ ಈ ಮನೋಜ್ ಅಲಿಯಾಸ್ ಮಂಡೇಲಾ ಆಮೇಲೆ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವರು ನಮ್ಮ ತುಮಕೂರು ಟೌನಲ್ಲೇ ರೌಡಿ ಶೀಟರ್ ಆಗಿದ್ದಾನೆ ಸದ್ಯಕ್ಕೆ. ಸೊ ಹಲೆ ಅವ್ರ ಮೇಲೆ ಕೆಲವು 302, 307 ಕೇಸಸ್ NDPS ಆ್ಯಕ್ಟಲ್ಲಿ, ಎಕ್ಸೈಸ್ ಆ್ಯಕ್ಟಲ್ಲಿ ಇದ್ದಾವೆ ಕೇಸಸ್. ಸೊ ಅವ್ರನ್ನು ಲೋಕಲ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಲೊಕೇಶನ್ ಬಂದು ಒಕ್ಕೋಡಿ ಹತ್ರ ಸೊ ಅವರು ಸಿಕ್ಕಿದ್ದಾರೆ. ಸೊ ನಮ್ಮ ಪೊಲೀಸರು ಅವ್ರನ್ನು ಸರೆಂಡರ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡುವಾಗ ಸೊ ಅವರು ನಮ್ಮ ಪೊಲೀಸರನ್ನ ಅಟ್ಯಾಕ್ ಮಾಡಿದ್ದಾರೆ. ಸೊ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ನಯಾಜ್ ಅಂತ ಅವರು, ಇನ್ನೊಬ್ಬ ASI. ಸೊ ನಯಾಜ್ಗೆ ಒಂದು ಲೆಫ್ಟ್ ಫೋರಾಮ್ ಮೇಲೆ ಡೀಪ್ ಕಟ್ ಆಗಿದೆ ಪ್ರಾಪರ್. ಸೊ ಆ ಇಂಜುರಿ ಆಗಿದಾಗ ಸೊ ನಮ್ಮವರು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ವಾರ್ನಿಂಗ್ ಫೈರ್ಸ್ ಮಾಡಿದರೆ, ಆದರೂ ಅವರು ಸರೆಂಡರ್ ಆಗಿಲ್ಲ. ಸೊ ಆಮೇಲೆ ಅವ್ರನ್ನ ಫೈರ್ ಮಾಡಿದಾಗ ಸೊ ಅವರು ರೈಟ್ ಲೆಗ್ಗಲ್ಲಿ ಇಂಜುರಿ ಆಗಿದೆ. ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸರನ್ನು ಅವ್ರನ್ನೂ ಸ್ಪಾಟಿಂದ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸೊ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಇದು ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಇವ್ರಿಗೆ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಅವರು ರೌಡಿ ಶೀಟರೇ, ಅವ್ರದ್ದು ಇದೆ. ಸೊ ಅವರು ಕ್ರಿಮಿನಲ್ ಹಿಸ್ಟ್ರಿ ಇದೆ, ಚೆಕ್ ಮಾಡ್ತಾ ಇದ್ದೀವಿ. ಇದು ಏನು ಬ್ಯಾಕ್ಗ್ರೌಂಡ್ ಏನು, ಬೆಳಗ್ಗೆ ಆಗಿರೋ ಅಟ್ಯಾಕ್ ಕಾರಣ ಏನು ಅನ್ನೋದು ಚೆಕ್ ಮಾಡಿಸ್ತಾ ಇದ್ದೀವಿ. ಮನೋಜು ತುಮಕೂರು ಟೌನಲ್ಲಿ ರೌಡಿ ಶೀಟರ್. ಇದು ಚೆಕ್ ಮಾಡಿಸ್ತಾ ಇದ್ವಿ, ಯಾಕಂದರೆ ಈ ಇಬ್ಬರು ಈ ಮಾರುತಿ ಅಲಿಯಾಸ್ ಪೊಲಾರ್ಡ್ ಇಬ್ಬರು ಇದ್ದಾರೆ. ಮರ್ಡರ್ ಆಗಿದೆ ಅಕ್ಟೋಬರಲ್ಲಿ. ಸೊ ಆ ಮರ್ಡರಲ್ಲಿ ಇಬ್ಬರು ಸ್ವಲ್ಪ ಸಂಬಂಧಿಕರು ಇದೆ, ಆಪೋಸಿಟ್ ಗ್ಯಾಂಗ್ಸಲ್ಲಿ ಇದ್ದಾರೆ ಇಬ್ಬರು. ನಮ್ಮ ಮಾರುತಿ ಅಲಿಯಾಸ್ ಇವನು ಮನೋಜ್ ಅಲಿಯಾಸ್ ಮಂಡೇಲಾ ಆ್ಯಂಡ್ ದಿಸ್ ಬಂಡೆನಾಗ. ಸೊ ಈ ಆಪೋಸಿಟ್ ಕಡೆ ಇದ್ದಾರೆ. ಸೊ ಆ ಥರ ಏನಾದರೂ ಕಾರಣ ಇದೆಯಾ ಅನ್ನೋದು ನಾವು ಚೆಕ್ ಮಾಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಡ್ಯಾಗರಿಂದ ಅಟ್ಯಾಕ್ ಮಾಡಿಸಿದ್ವಿ, ಶಾರ್ಪ್ ಆಬ್ಜೆಕ್ಟ್ ಅದು. ಸೊ ಅದರಿಂದ ಕಟ್ ಮಾಡಿಸಿದ್ವಿ.
ಕೈಗೂ ಮತ್ತೆ ಬೆನ್ನಿಗೆ ಗಾಯ ಆಗಿದೆ ಸಿಬ್ಬಂದಿಗೆ. ನಮ್ಮ ಸಿಬ್ಬಂದಿಗೆ ಕೈಗೆ ಗಾಯ ಆಗಿದೆ, ಲೆಫ್ಟ್ ಹ್ಯಾಂಡ್ಗೆ ಒಬ್ಬರಿಗೆ ಗಾಯ ಆಗಿದೆ, ಇನ್ನೊಬ್ಬ ASIಗೂ ಇದು ಇದಾಗಿದೆ, ಕರೋಚಿ ಇಬ್ಬರಿಗೆ ಗಾಯ ಆಗಿದೆ. ಥ್ಯಾಂಕ್ ಯು. ಸರ್, ಈ ಟೀಮ್ ಮೇಲೆ ಆದರೆ ಇವರಿಬ್ಬರು ಆಪೋಸಿಟ್ ಗ್ಯಾಂಗ್ ಮೇಲೆ ಮೊದಲಿಂದ ವಾಚ್ ಮಾಡ್ತಿದ್ರೆ ಹೇಗೆ ಆ ಥರ ಇದು ನಮ್ಮ ತುಮಕೂರು ಟೌನ್ ಟೀಮ್ ಮಾಡಿದ್ದಾರೆ. ನಮ್ಮ DSP ಅವ್ರ ಲೀಡರ್ಶಿಪ್ನಲ್ಲಿ ತುಮಕೂರು ಟೌನ್ ಪೊಲೀಸ್ ಇದು ವಾಚ್ ಮಾಡ್ತಾ ಇದ್ರು. ಸೊ ಮೊದಲಿಂದನೂ ಈ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಒಂದೆರಡು ಮರ್ಡರ್ಸ್ ಆಗಿರೋದ್ರಿಂದ ನಮ್ಮವರೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ಈ ರೌಡಿ ಪೆರೇಡ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಆಗಿರೋದ್ರಿಂದ ನಮಗೆ ಸ್ಟ್ರಾಂಗ್ ಇನ್ಫಾರ್ಮೇಷನ್ ಇದೆ ಯಾವ್ರು ಎಲ್ಲಂತ ಇದ್ದಾರೆ ಅಂತ. ಆ ಇನ್ಫಾರ್ಮೇಷನ್ ಮೇಲೆ ಇವತ್ತು ಟೌನ್ ಟೀಮ್ ಹೋಗಿ ಅವ್ರನ್ನು ಸೆಕ್ಯೂರ್ ಮಾಡ್ಕೊಂಡು ಟ್ರೈ ಮಾಡಿದರೆ ವಿತಿನ್ 24 hours. ಬಟ್ ಅವರು ನಮ್ಮ ಮೇಲೆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಅವ್ರಿಗೆ ಇವತ್ತು ಅವ್ರ ಪ್ರೊಟೆಕ್ಷನ್ಗೋಸ್ಕರ ಒಂದು ಫೈರ್ ಮಾಡಿದರೆ. ಥ್ಯಾಂಕ್ ಯು.